ಬರೀ ಓವರ್ ರೇಟೆಡ್ ರೆಸ್ಟೋರೆಂಟ್ಗಳೇ ತುಂಬಿಕೊಂಡಿರೋ ನಮ್ಮ ಬೆಂಗಳೂರಲ್ಲಿ ಅಂಡರ್ ರೇಟೆಡ್ ಫುಡ್ ಕಾರ್ಟ್ಗಳು ತುಂಬಾ ಇದ್ದಾವೆ. ಅದರಲ್ಲಿ ಒಂದಾದ ಫುಡ್ ಕಾರ್ಟ್ಗೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಫುಡ್ ಕಾರ್ಟ್ನ ಸ್ಪೆಷಾಲಿಟಿ ಏನು ಮತ್ತು ಇಲ್ಲಿ ಯಾವ ಥರ ಫುಡ್ ಸಿಗುತ್ತೆ ಎಲ್ಲವನ್ನು ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡು ಬನ್ನಿ, ಆಮೇಲೆ ಶುರು ಮಾಡೋಣ. ಈ ಒಂದು ಫುಡ್ ಟ್ರಕ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಕೇಳಿದ್ರೆ, ಕನ್ನಡದ ಸಿನಿಮಾಗೋಸ್ಕರನೇ ಡೆಡಿಕೇಟ್ ಮಾಡಿರುವಂಥ ಒಂದು ಕೆಫೆ ಇದು. 4 ಜನ ಕನ್ನಡಿಗರು ಸೇರಿ ಈ ಒಂದು ಕೆಫೆನ ನಡೆಸ್ತಾ ಇದ್ದಾರೆ. ಈ ಕೆಫೆಯ ಸ್ಪೆಷಾಲಿಟಿ ಏನಪ್ಪ ಅಂತ ಕೇಳಿದ್ರೆ, ನೀವು ಇಲ್ಲೋಗಿ ಏನಾದರೂ ಊಟ ತಿಂದರೆ ನಿಮಗೆ ಒಂದು ಸಿನಿಮಾ ಟಿಕೆಟ್ ಕೊಡ್ತಾರೆ. ಬಟ್ ಹೋಗಿ ಊಟ ಮಾಡಿದವ್ರು ಎಲ್ಲರಿಗೂ ಸಿನಿಮಾ ಟಿಕೆಟ್ ಸಿಗುತ್ತಾ ಇಲ್ಲ ಅಂದರೆ ಅದಕ್ಕೆ ಬೇರೆ ಏನಾದರೂ ಪ್ರೊಸೀಜರ್ ಇದೆಯಾ, ಎಲ್ಲವನ್ನು ಅಲ್ಲಿ ಹೋದ್ಮೇಲೆ ಓನರ್ ಹತ್ರ ಮಾತಾಡಿಸಿ ನಿಮಗೆ ತಿಳಿಸ್ತೀನಿ. ಅದೇ ನನ್ಗೆ ಉರಿತೆ. ಈ ಫುಡ್ ಟ್ರಕ್ ಏನಿದೆ ಇದು ಸ್ಟಾರ್ಟ್ ಆಗಿ ತುಂಬ ದಿನಗಳಾಗಿಲ್ಲ, ಆದ್ರೂ ಅವ್ರು ಕೊಡ್ತಾ ಇರೋ ಟೇಸ್ಟ್ ಚೆನ್ನಾಗಿದೆ ಅಂತ ಇನ್ಫಾರ್ಮೇಶನ್ ಬಂದ್ಮೇಲೆ ನಾನು ಸುಮ್ ಕೂರೋ ಮಗ ಅಲ್ಲ ನಾನು ಬಿಡ್ತೀನ ಅಲ್ಲಿ ಹೋಗಿ ಫುಡ್ನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡಿ ನಿಮಗೆ ತೋರಿಸ್ತೀನಿ. ಹಾಗಾಗಿ ಇವತ್ತು ಹೋಗೋಣ ಫುಡ್ ಟ್ರಕ್ ಅಲ್ಲಿ ಟೇಸ್ಟ್ ಮಾಡೋಣ ಫುಡ್ ಹೇಗಿದೆ ಅಂತ, ಹಾಗೆ ಸಿನಿಮಾ ಟಿಕೆಟ್ ಹೇಗೆ ಕೊಡ್ತಾರೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಹೋಗೋಣ. ಹೋಗ್ಬಿಟ್ಟು ಇವತ್ತು ಫುಡ್ ಟ್ರಕ್ ಅಲ್ಲಿ ಫುಡ್ನ ಟೇಸ್ಟ್ ಮಾಡೋಣ. ನಾನು ಹೋಗೋವರೆಗೂ ನೀವ್ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಹೋಟೆಲ್ದು ಒಂದು ಚಿಕ್ಕ ಗ್ಲಿಮ್ಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಡ್ ಬಂದ್ಬಿಡಿ. Side, cold wind, but it feels right with you. I'm heavy breathing, feels like I'm lucid dreaming. I'm not usually the type to rush into the night. This time I can't be speeding. I'm taking it slow, but I just want more. I'm taking ಈ ಫುಡ್ ಟ್ರಕ್ ಎಲ್ಲಿದೆ ಅಂತ ಕೇಳಿದ್ರೆ, ನೋಡ್ತಾ ಇದ್ರ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ನು ಅದ್ರ ಪಕ್ಕದಲ್ಲೇ ಇದೆ. ಇನ್ ಕೇಸ್ ನಿಮ್ಗೆ ಏನಾದರೂ ಜಾಗ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದರೆ ಹೋಗಿ ನಾನು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ನಾನು ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ನೋಡಿದ್ರು ಇದೆ ಆ ಫುಡ್ ಟ್ರಕ್ಕು, ಕನ್ನಡ ಸಿನಿ ಕೆಫೆ. ಸೊ ಬನ್ನಿ ಹೋಗ್ಬಿಟ್ಟು ಫುಡ್ ಟೇಸ್ಟ್ ಮಾಡ್ಕೊಂಡು ಬರೋಣ, ಹೇಗಿರುತ್ತೆ ಅಂತ ನಿಮಗೂ ಹೇಳ್ತೀನಿ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಓಕೆ, ಇವಾಗ ನಮ್ಮ ಮೊದಲನೇ ಆರ್ಡರ್ ಬಂದಿದೆ. ಅದು ಬಂದು ರಾಗಿ ಇಡ್ಲಿ ಹಾಗೆ ಮಸಾಲೆ ಇಡ್ಲಿ ಅಂತೆ. ಹೆಂಗಿದೆ ಓಪನಿಂಗ್ ಥ್ರಿಲ್ ನೋಡೋಣ. ಎರಡು ಹೆಸರಲ್ಲಿ ಡಿಫ್ರೆಂಟ್ ಆಗಿದೆ, ಟೇಸ್ಟ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ರಾಗಿ ಇಡ್ಲಿ. ಸೊ ನೋಡ್ಬೋದು, ನೀವು ಕಲರ್ ಕೂಡ ನಿಮ್ಗೆ ಕಪ್ ಕಲರ್ ಇದೆ. ನಾನು ಕರಿ ಇಡ್ಲಿ ಅಂತ ನಾಮಕರಣ ಮಾಡಿದಾಯ್ತು ಕಣಲೆ. ಬಿಳಿ ಕಲರ್ ಇಡ್ಲಿ ಅಲ್ಲ ಇದು. ಸೊ ಇಡ್ಲಿ ಜೊತೆ ಈಗ ಸ್ವಲ್ಪ ಚಟ್ನಿ ಎತ್ಕೊಂಡು ಟೇಸ್ಟ್ ಮಾಡೋಣ. ಮನೇಲಿ ಮಾಡೋ ಇಡ್ಲಿ ಥರನೇ ಇದೆ, ಬಟ್ ನಿನ್ನ ಮನೇಲಿ ಮಾಡೋ ಇಡ್ಲಿಲಿ ಅಕ್ಕಿ ಹಾಕಿರ್ತಾರೆ, ಆಮೇಲೆ ಉದ್ದಿನಬೇಳೆ ಹಾಕಿರ್ತಾರೆ. ಸೊ ನಿಮ್ಗೆ ಆ ಫ್ಲೇವರ್ ಸಿಗುತ್ತೆ. ಬಟ್ ಇಲ್ಲೇನು ಅಂತಂದರೆ ನಿಮ್ಗೆ ಯಾವುದು ಸಿಗ್ತಾ ಇಲ್ಲ, ಡೈರೆಕ್ಟಾಗಿ ಬರೀ ರಾಗಿ ಫ್ಲೇವರ್ ಮಾತ್ರ ಸಿಗ್ತಾ ಇದೆ. ಆ್ಯಂಡ್ ಯಾವುದೇ ರೀತಿಯಾದ ಅಡಲ್ಟ್ರೇಷನ್ ಆಗಿರ್ಬೋದು ಯಾವುದೂ ಇಲ್ಲ. ಸೊ ಹಾಗಾಗಿ ನಿಮಗೆ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಯಾರಾದರೂ ರಾಗಿ ಲವರ್ಸ್ ಇದ್ದರೆ, ಡಯಟ್ ಮಾಡ್ತೀನಿ ಅನ್ನೋರು ನಾರ್ಮಲಾಗಿ ಇಡ್ಲಿನ ಡಯಟ್ ಫುಡ್ ಅಂತಲೇ ಕರೀತಾರೆ. ಅದರಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಡಯಟ್ ಬೇಕು ನಿಮಗೆ, ನಾನು ರೈಸ್ನ ಟಚ್ಚೇ ಮಾಡಿದಿರ ಬರೀ ರಾಗಿಯಲ್ಲೇ ಇಡ್ಲಿ ತಿನ್ನಬೇಕು ಅಂದರೆ ನೀವು ಇಲ್ಲಿ ಬಂದು ಇದನ್ನು ಟ್ರೈ ಮಾಡ್ಬೋದು. ಮತ್ತು ಇನ್ನೊಂದು ವಿಷಯ ಹೇಳಬೇಕು ನಿಮಗೆ, ಇಡ್ಲಿ ಹೇಗಿದೆ ಅಂತಂದರೆ ನೀವು ಆ ಚಟ್ನಿ ಫ್ಲೇವರ್ ಸಿಗ್ತಾ ಇಲ್ಲ, ಫುಲ್ ರಾಗಿ ಫ್ಲೇವರ್ ಕಂಪ್ಲೀಟಾಗಿ ಡಾಮಿನೇಟ್ ಮಾಡ್ತಿದೆ, ಅಷ್ಟು ಚೆನ್ನಾಗಿದೆ. ಸೊ ಇವಾಗ ನೆಕ್ಸ್ಟ್ ಪಕ್ಕದಲ್ಲಿ ಇನ್ನೊಂದು ಮಸಾಲೆ ಇಡ್ಲಿ ಇದೆ, ಅದನ್ನ ಟ್ರೈ ಮಾಡ್ಕೊಳ್ಳೋಣ. ಸೊ ಮಸಾಲೆ ಇಡ್ಲಿ ನೋಡೋದಕ್ಕೆ ಹೇಗಿದೆ ಅಂತಂದ್ರೆ ನೀವೇ ನೋಡ್ಬೋದು, ಒಳಗಡೆ ಕಡಲೆಬೇಳೆ ಕಾಣಿಸ್ತಾ ಇದೆ, ಹಾಗೆ ಸಬ್ಬಕ್ಕಿ ಸೊಪ್ಪು ಕಾಣಿಸ್ತಾ ಇದೆ. ನಿಮ್ಗೆ ಟೇಸ್ಟ್ ಮಾಡ್ಬೋಣ ಹೇಗಿರುತ್ತೆ ಅಂತ. ತುಂಬಾ ಸಾಫ್ಟ್ ಆಗಿದೆ ಇಡ್ಲಿ. ಬಾಯಿಲಿಟ್ಟಿದ ತಕ್ಷಣ ನಿಮ್ಗೆ ಫಸ್ಟ್ ನಿಮ್ಗೆ ನಾರ್ಮಲ್ ಆಗಿ ಮನೆಯಲ್ಲಿ ವಡೆ ಮಾಡ್ತಿರಲ್ವಾ ನಾವು, ಕಡಲೆಬೇಳೆ ವಡೆ, ಅದೇ ತರನೇ ಇದೆ. ಅಂದ್ರೆ ಫ್ಲೇವರ್ ಒಳಗಡೆ ಇಟ್ಟಿದ ತಕ್ಷಣ ನಿಮ್ಗೆ ಸಬ್ಬಕ್ಕಿ ಸೊಪ್ಪು ಫ್ಲೇವರ್ ಸಿಗುತ್ತೆ, ಆಮೇಲೆ ಕಡಲೆಬೇಳೆ ಫ್ಲೇವರ್ ಸಿಗುತ್ತೆ. ಕೊನೆಯದಾಗಿ ನಿಮ್ಗೆ ನಾನು ಇಡ್ಲಿ ತಿಂತಾ ಇದ್ದೀನಿ ಅಂತ ನಿಮ್ಗೆ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ನೈಸ್, ಒಂಥರ ಡಿಫ್ರೆಂಟ್ ವೆರೈಟಿ ಇರುವಂತ ಎರಡು ಇಡ್ಲಿಗಳು. ಸೊ ಎರಡು ಹೆಲ್ತ್ಗೆ ತುಂಬಾ ಒಳ್ಳೇದು. ಹಾಗೆ ಯಾರಾದ್ರೂ ಡಯಟ್ ಮಾಡೋರಿದ್ರೆ 100% ಇದನ್ನ ಬಂದು ನೀವು ಟ್ರೈ ಮಾಡ್ಬೋದು ಅಂತ ಹೇಳ್ತಾ ಇದನ್ನ ನಾನು ಮುಗಿಸಿ ನೆಕ್ಸ್ಟ್ ಡಿಶ್ ಒಂದು ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಸೊ ಇವಾಗ ನಮ್ಮ ನೆಕ್ಸ್ಟ್ ಡಿಶ್ ಬಂದಿದೆ, 2 ರೈಸ್ ಬಾತ್ ಬಂದಿದೆ, ಅದ್ರ ಜೊತೆಗೆ ಒಂದು ಬೋಂಡ ಬಂದಿದೆ. ಟ್ರೈ ಮಾಡ್ಬಿಡೋಣ. ಮೊದಲನೇದಾಗಿ ಪಲಾವ್ ಅನ್ಸುತ್ತೆ ಇದು,
ಪುದೀನ ಬಾತ್ ಇರ್ಬೋದು, ಟೇಸ್ಟ್ ಮಾಡೋಣ ಏನು ಚೆನ್ನಾಗಿದೆ ಗುರು, ತುಂಬ ಲೈಟ್ ಆಗಿದೆ. ನೀವು ಮನೆಯಲ್ಲಿ ಪುದೀನ ಬಾತ್ ಮಾಡಿದ್ರೆ ಹೇಗಿರುತ್ತೆ ಸೇಮ್ ಅದೇ ಥರನೇ ಇದೆ. ಸೊ ನಿಮಗೆ ಬಾಯಲ್ಲಿ ಇಟ್ಟಿದ ತಕ್ಷಣ ಫಸ್ಟು ನಿಮಗೆ ಮೆಣಸಿನ ಫ್ಲೇವರ್ ಚೆನ್ನಾಗಿ ಸಿಗ್ತಾ ಇದೆ. ಅದಾದಮೇಲೆ ನಿಮಗೆ ಹಸಿಮೆಣಸಿನಕಾಯಿ ಫ್ಲೇವರ್ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಫ್ಲೇವರ್ ಆಗಿರ್ಬೋದು, ಅದು ಎಲ್ಲರೂ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಸೂಪರ್ ಆಗಿದೆ. ಚಟ್ನಿ ಗಟ್ಟಿ ಏನೂ ಬೇಕಾಗಿಲ್ಲ, ಆರಾಮಾಗಿ ಒಂದು ಫುಲ್ ರೈಸ್ನ ಒಬ್ರು ಆರಾಮಾಗಿ ತಿನ್ಕೋಬೋದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕ್ಸ್ಕೊಂಡಿದ್ದೀನಿ, ನೀವು ಬಂದಾಗ ಸೇಮ್ ಕ್ವಾಂಟಿಟಿ ಇರಲ್ಲ, ಇನ್ನು ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ. ಸೊ ನೆಕ್ಸ್ಟ್ ಪಕ್ಕದಲ್ಲಿ ಪುಳಿಯೋಗರೆ ಇದೆ, ಅದನ್ನು ಟ್ರೈ ಮಾಡಿಬಿಡೋಣ. ಆಹಾ ಸೂಪರ್ ಗುರು, ಸೇಮ್ ಮೇಲ್ಕೋಟೆ ಪುಳಿಯೋಗರೆ ಹೇಗಿರುತ್ತೋ ಹಚ್ಚಿ ಇಳಿಸ್ಬಿಟ್ಟಿದ್ದಾರೆ ಹಂಗೆ. ಇದು ಆಕ್ಚುಲಿ ಚೆನ್ನಾಗಿರೋದು, ಅಷ್ಟು ಸಖತ್ತಾಗಿದೆ. ರೈಸ್ ಬಂದು ನಿಮಗೆ ಉದುರುದ್ರಿಲ್ಲ, ಸ್ವಲ್ಪ ಮುದ್ದೆ ತರ ಇದೆ. ಬಟ್ ಅದೇ ನೀವು ಪುಳಿಯೋಗರೆ ತಿನ್ಬೇಕಾದ್ರೆ ಸ್ವಲ್ಪ ಉದುರುದ್ರ ರೈಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಎರಡರದ್ದು ಫ್ಲೇವರ್ ಚೆನ್ನಾಗಿ ಗೊತ್ತಾಗುತ್ತೆ. ನಿಮಗೆ ಇದು ಮುದ್ದೆ ಥರ ಇದ್ರೇ ನಿಮಗೆ ಫ್ಲೇವರ್ ಸಿಗೋದು, ಅದು ಉದ್ದುದ್ರ ಇದ್ರೇ ಫ್ಲೇವರ್ ಸಿಗೋದು. ಡೈಲಿ ನಿಮಗೆ ರೈಸ್ ಬಂದು ಚೇಂಜ್ ಆಗ್ತಾನೆ ಇರುತ್ತೆ, ಸೇಮ್ ರೈಸ್ ಇರಲ್ಲ. ಸೊ ನೀವು ಬಂದಾಗ ಪುಳಿಯೋಗರೆ ಸಿಕ್ಕಿದ್ರೆ ಮಿಸ್ ಮಾಡಿದಿರೋ ತಗೊಳ್ಳಿ, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬೋಂಡ. ಇದು ನೋಡೋದಕ್ಕೆ ನಮ್ಮ ಮನೆಯಲ್ಲಿ ನಾರ್ಮಲ್ ಆಗಿ ಕಡಲೆ ಹಿಟ್ಟಿನ ಬೋಂಡ ಮನೆಯಲ್ಲಿ ಹೇಗೆ ಮಾಡ್ತಾರೆ ಸೇಮ್ ಹಂಗೆ ಕಾಣಿಸ್ತಿದೆ. ಒಳಗಡೆ ಸಬ್ಬಕ್ಕಿ ಸೊಪ್ಪು ಕಾಣಿಸ್ತಿದೆ, ಹಾಗೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲವೂ ಕಾಣಿಸ್ತಿದೆ. ಟೇಸ್ಟ್ ಮಾಡೋಣ. ಸಿಂಪಲ್ ಗುರು, ವೆರಿ ಸಿಂಪಲ್. ಮನೇಲಿ ಮಾಡೋ ಬೋಂಡ ಹೇಗಿರುತ್ತೋ ಸೇಮ್ ಹಂಗೆ ಇದೆ. ಸರಿ, ಈಗ ನಾನು ಇದನ್ನು ಖಾಲಿ ಮಾಡಿ ನೆಕ್ಸ್ಟ್ ಡಿಶಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಓಕೆ, ಇವಾಗ ನಮ್ಮ ನೆಕ್ಸ್ಟ್ ಡಿಶ್ ಬಂದಿದೆ, ಅದು ಬಂದು ಪುದೀನ ದೋಸೆ ಅಂತೆ. ಫುಲ್ಲು ಬರೀ ಸೊಪ್ಪಿಂದೇ ತಿಂತಾ ಇದ್ದೀನಿ ಇವತ್ತು. ಕೊತ್ತಿಮೀರಿ ಸೊಪ್ಪು, ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಹೆಲ್ದಿ ಫುಡ್ ಸಿಗುತ್ತೆ ಇಲ್ಲಿ ಅಂತ. ಸೊ ಮೊದಲನೇದಾಗಿ ಪುದೀನ ದೋಸೆ ಮಧ್ಯದಲ್ಲಿ ಹೊಡೆದು ಬಿಡೋಣ. ಸಾಫ್ಟ್ ಆಗಿದೆ, ಕ್ರಿಸ್ಪಿ ಇಲ್ಲ, ಸಾಫ್ಟ್ ಇದೆ. ಸೊ ಪುದೀನ ದೋಸೆ ಅಂದರೆ ಒಳಗಡೆ ನಿಮಗೆ ಪುದೀನ ಚಟ್ನಿ ಹಾಕಿರ್ತಾರೆ, ಅದಕ್ಕೋಸ್ಕರ ಇದನ್ನ ಪುದೀನ ದೋಸೆ ಅಂತ ಕರೆಯೋದು. ಕಡಲೆಬೇಳೆ ಒಂಥರ ಇವರು ಬ್ರ್ಯಾಂಡ್ ಅಂಬಾಸಿಡರ್ ಅನ್ಸುತ್ತೆ, ಎಲ್ಲದರಲ್ಲೂ ಕಡಲೆಬೇಳೆ ಇದೆ. ಹೇಗಿದೆ ಗೊತ್ತಾ, ಈ ಕೂಲ್ ಜಾಯಿಂಟಲ್ಲಿ ನೀವೇನಾದರೂ ಸ್ಯಾಂಡ್ವಿಚ್ ತಿಂದಿರೋ ನಿಮ್ಗೆ ಏನು ಫ್ಲೇವರ್ ಇರುತ್ತೋ ಸೇಮ್ ಹಂಗೆ ಇದೆ. ಅದಕ್ಕೆ ಪುದೀನ ಒಂದು ಚಟ್ನಿ ಹಾಕಿ ಬನ್ನ ಮೇಲೆ ಬ್ರೆಡ್ ಮೇಲೆ ಹಾಕೊಟ್ಟಿರ್ತಾರೆ, ಸೇಮ್ ಅದೇ ಥರ ದೋಸೆಗೆ ಹಾಕಿದ್ದಾರೆ. ಇವಾಗ ಹಂಗೆ ತಿಂದರೆ ನಿಮಗೆ ಸೇಮ್ ಫುಲ್ ಜಾಯಿಂಟ್ ನೆನಪಾಗ್ಬಿಡುತ್ತೆ. ನಾನು ಏನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಇತ್ತು ಚಟ್ನಿನೇ ಬೇಕಾಗಿಲ್ಲ ಇದಕ್ಕೆ, ಹಂಗೆ ತಿನ್ಬೋದು, ಚೆನ್ನಾಗಿದೆ. ಸೊ ನಾರ್ಮಲ್ ಆಗಿ ಈ ಓವರ್ ಹೈಪ್ ಕೆಲವೊಂದು ಹೋಟೆಲ್ ಇರ್ತವೆ, ನಿಮ್ಗೆ ಗೊತ್ತಿರೋರು ಯಾವ್ದಾದಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಯಾವಾಗ ಓವರ್ ಹೈಪ್ ಅನ್ಸೋದು ರಾಮೇಶ್ವರಂ ಕೆಫೆ. ಆಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ. ಅದು ಕಂಪೇರ್ ಮಾಡಿದ್ರೆ ಈ ದೋಸೆ ಫಾರ್ ಬೆಟರ್. ನಾನು ಇದನ್ನು ಮುಗಿಸಿ ನೆಕ್ಸ್ಟು ಓನರ್ ಅವ್ರ ಹತ್ರ ಮಾತಾಡ್ಸೋಣ, ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡ್ತಾ ಇರಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನೀರಜ್ ಅಂತ. ರೋಹಿತ್ ಅಂತ. ಸರ್ ನಿಮ್ಮ ಕನ್ನಡ ಸಿನಿ ಕೆಫೆ, ಸೊ ಈ ಕೆಫೆ ಸ್ಪೆಷಾಲಿಟಿ ಏನು ಮತ್ತು ಏನಿದ್ರ ಕಾನ್ಸೆಪ್ಟ್ ಅಂತ? ಕನ್ನಡ ಸಿನಿ ಕೆಫೆ ಬಂದು ಕನ್ನಡದ ಮೇಲೆ ಇರೋ ಪ್ರೀತಿ, ಸಿನಿಮಾದ ಮೇಲೆ ಇರೋ ಪ್ರೀತಿ, ಸೊ ಎರಡೂ ಖಂಡಿತವಾಗಿ ನಮಗೆ. ಸೊ ನಮ್ಮ 4 ಜನದ ಕನಸಾಗಿತ್ತಿದ್ದು. ಸುಮಾರು ದಿನಗಳಿಂದ ಒಂದಷ್ಟು ಬಿಸ್ನೆಸ್ ಮಾಡಬೇಕು ಅಂತ ಈ MNC ಕಂಪ್ನಿಗಳಲ್ಲಿ ಎಲ್ಲ ವರ್ಕ್ ಮಾಡಿ ನಾವು ಎಲ್ಲ ಥರನೂ ಕೆಲಸ ಮಾಡಿ, ಸೊ ಒಂದಷ್ಟು ಪ್ಲಾನಿಂಗ್ಸ್ ಇತ್ತು. ಒಂದು 10 ವರ್ಷ, ಒಂದು 8 ವರ್ಷನೇ ಮಾಡಿದ್ದೀವಿ ಇದಕ್ಕೋಸ್ಕರ. ಸೈಕಲ್ ಹೊಡೆದು ಫೈನಲ್ ಆಗಿ ಇದನ್ನೇನೋ ಒಂದು ಮಾಡಬೇಕು ಅಂತ. ಸೊ ಒಂದು ದಿನ ನಾವು ಸಿನಿಮಾ ನೋಡ್ಕೊಂಡ್ಬರ್ತಿದ್ದೋ, ಅವತ್ತು ನೈಟ್ ಊಟ ಸಿಗಲಿಲ್ಲ. ಸೊ ಏನಕ್ಕೆ ಈ ಥರ ಒಂದು ಲೇಟ್ ನೈಟಾಗಿ ಊಟ ಸಿಗಬಾರ್ದು, ಕೊಡಬೇಕು ಜನಕ್ಕೆ ನಾವು. ಸೊ ಆ ಕಾನ್ಸೆಪ್ಟ್ ಮೇಲೆ ಇದನ್ನು ಸ್ಟಾರ್ಟ್ ಮಾಡಿದ್ದು. 6 to 1 o'clock ನಾವು ಕೊಡ್ತಾ ಇದ್ದೀವಿ. ಓಕೆ, ಸಂಜೆ 6 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆವರೆಗೆ. ಒಂದು ಕ್ವಶನ್ ಏನು ಅಂದರೆ, ನಾನು ಆಲ್ರೆಡಿ ಫುಡ್ ಟೇಸ್ಟ್ ಮಾಡಿದೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ಇಷ್ಟು ಕಮ್ಮಿ ಬೆಲೆಗೆ ಹೆಂಗೆ ಕೊಡ್ತಾ ಇದ್ದೀರಾ? ಸರ್ ನಮಗೆ ರೀಸನಬಲ್ ಪ್ರೈಸ್ಗೆ ಎಷ್ಟು ವರ್ಕೌಟ್ ಆಗುತ್ತೋ ಅಷ್ಟೇ ಕೊಡ್ತಾ ಇದ್ದೀವಿ. ಮನೆ ಸ್ನೇಹಿತರೆ ನೋಡಿ, ಸೊ ಚೇಂಜಸ್ ಅಂತ ಏನಿಲ್ಲ, ಎಲ್ಲರೂ ಅದೇ ಕೇಳ್ತಾ ಇದ್ದಾರೆ. ಬಟ್ ಪ್ರೈಸ್ ನಮಗೆ ವರ್ತಿದೆ, ಸೊ ಅದಕ್ಕೆ ಕೊಡ್ತೇವೆ. ಆ್ಯಂಡ್ ಯಾವುದ್ರಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ ಸರ್ ನಾವು. ಯಾವುದೋ ಚೀಪ್ ಆಯಿಲ್ ಹಾಕೋದು ಅಥವಾ ಗೀ ಯೂಸ್ ಮಾಡೋದಿಲ್ಲ, ಎಲ್ಲ ಬ್ರ್ಯಾಂಡೆಡ್ ನಂದಿನಿ, ಸನ್ಪ್ಯೂರ್ ಈ ಥರ ಯೂಸ್ ಮಾಡ್ತಾ ಇದ್ದೀವಿ ಸರ್. ನಾನು ರೀಲ್ಸಲ್ಲಿ ನೋಡ್ದಂಗೆ ಏನೋ ಮೂವಿ ಟಿಕೆಟ್ಸ್ ಎಲ್ಲ ನೀವು ಕೂಪನಲ್ಲಿ ಕೊಡ್ತೀವಿ ಅಂತ ನಾನು ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಈ ಕಾನ್ಸೆಪ್ಟ್ ಬಂದು ಇಡೀ ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ ಅಥವಾ ಬೇರೆ ಕಡೆ ಮಾಡಿದಾರೋ ಗೊತ್ತಿಲ್ಲ ನನಗೆ. ಲೈಫ್ ಲಾಂಗ್ ಕೊಡ್ತಾ ಇರೋದು. ಆ್ಯಂಡ್ ಇವತ್ತಿಗೆ ಕೊಡೋದಲ್ಲ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿ ಲಾಸ್ಟ್ ಮಂತಿಂದ ಕೊಟ್ಟಿಲ್ಲ ನಾವು, ಬಟ್ ಕೊಡ್ತಾ ಇದೀವಿ. ಸೊ ಏನು ಅಂದರೆ, ಅದೊಂದು ಲಕ್ಕಿ ಡ್ರಾ ಕೂಪನಲ್ಲಿ 6 ಟಿಕೆಟ್ಸ್ ಫ್ರೀ ಕೊಡ್ತೀವಿ, ಮೂವಿ ಟಿಕೆಟ್ಸ್. ಕನ್ನಡ ಸಿನಿಮಾ ಬುಕ್ ಮೈ ಶೋ ಅಲ್ಲಿ ಅವ್ರು ಬುಕ್ ಮಾಡಿಸ್ಕೊಂಡು ಹೋಗ್ಬೋದು. ಅವ್ರಿಗೆ ಕಾಲ್ ಮಾಡ್ತೀವಿ ನಾವು ಲೈವ್ ಆಗಿ. ಪ್ಲಾಟಿನಮ್ ಸ್ಟಾರ್ ಸ್ಟುಡಿಯೋಸ್ ಅಂತ ನಮ್ದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಿಂದ ಕಾಲ್ ಮಾಡ್ತೀವಿ ಕಸ್ಟಮರ್ಗೆ ಲಕ್ಕಿ ಡ್ರಾ ಕೂಪನಲ್ಲಿ. ಸೊ 1 ವೀಕಿಂದ ಕಸ್ಟಮರ್ ಫುಲ್ಲು ಕಸ್ಟಮರ್ಸ್ ಟಿಕೆಟ್ಸ್ ತಗೊಂಡು ಅವ್ರದ್ದು 6 ಟಿಕೆಟ್ಸ್ನ ಆಯ್ಕೆ ಮಾಡಿ ಅವ್ರಿಗೆ ಕಾಲ್ ಮಾಡಿ ಹೇಳ್ತೀವಿ, ಈ ಥರ ಟಿಕೆಟ್ಸ್ ಇದೆ ಬುಕ್ ಮೈ ಶೋ ಅಲ್ಲಿ. ಕನ್ನಡ ಸಿನಿಮಾ ಮಾತ್ರ ಅವರು ಎನಿ ಶೋನ ಬುಕ್ ಮಾಡಿಸ್ಕೊಂಡು ಹೋಗ್ಬೋದು. ವೆರಿ ಮಚ್ ಕರೆಕ್ಟ್ಲಿ ಟೋಲ್ಡ್ ಇಟ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಮಲ್ಟಿಪ್ಲೆಕ್ಸ್ ಆಗಿರ್ಬೋದು, ಸಿಂಗಲ್ ಸ್ಕ್ರೀನ್ ಆಗಿರ್ಬೋದು. ನಮ್ಮ ಕಾನ್ಸೆಪ್ಟ್ ಏನು ಅಂದರೆ, ಥಿಯೇಟರ್ ಜನ ಬರ್ತಾ ಇಲ್ಲ, ಕನ್ನಡ ಸಿನಿಮಾ ನೋಡ್ತಾ ಇಲ್ಲ. ಆದಷ್ಟು ಯಾಕಂದ್ರೆ ನಾವು ಕನ್ನಡದ ಸಿನಿಮಾದವ್ರು ಆಗಿ ನಾವು ಥಿಯೇಟರ್ಗೆ ಜನ
ಜನನ ಕರ್ಕೊಂಬರೋದು ನಮ್ಮ ಕಾನ್ಸೆಪ್ಟ್ ಆಗಿದೆ. ಸೊ ಒಂದು 10 ಜನ ನಮ್ಮ ಕೈಲಾದಷ್ಟು ಥಿಯೇಟರ್ ಕರ್ಕೊಂಬರ್ಬೇಕು. ಸೊ ಮಂತ್ಲಿ ಆಲ್ಮೋಸ್ಟ್ 24 to 30 ಟಿಕೆಟ್ಸ್ ಕೊಡ್ತಾ ಇದೀವಿ. ನನಗೆ ನಂಬುಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ತುಂಬಾ ಧನ್ಯವಾದ ಸರ್. ನಿಮ್ಮ ಕಡೆಯಿಂದ ನಮ್ಮ ಕನ್ನಡ ಸಿನಿಮಾಗೆ ಒಂದು ಹೆಲ್ಪ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ ಸಿಂಗಲ್ ಸ್ಕ್ರೀನ್ಸ್ಗೆ ಯಾರು ಜನ ಹೋಗ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಇಶ್ಯೂ ಆಗೋಗಿದೆ. ತುಂಬಾ ಥಿಯೇಟರ್ಸ್ ಕ್ಲೋಸ್ ಆಗೋ ಪರಿಸ್ಥಿತಿ ಕೂಡ ಬಂದಿದೆ. ಈಗ ಸ್ಟಾರ್ಟ್ ಮಾಡಿ ನೀವು ಎಷ್ಟು ವರ್ಷ ಆಯ್ತು ಅಂದ್ರೆ ನಿಮ್ಮ ಒಂದು ಕೆಫೆ ಸ್ಟಾರ್ಟ್ ಮಾಡಿ? 1 ವರ್ಷದ ಪ್ರಿಪರೇಷನ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎಲ್ಲರಿಗೂ ಅನ್ಸುತ್ತೆ ಈಸಿಯಾಗಿ ಆಗ್ಬಿಟ್ಟಿದೆ ಇದೊಂದು ಬಂಡಿ ಅಂತ. ಅದೆಲ್ಲ ಇಲ್ಲ, ತುಂಬಾ ಕಷ್ಟ ಬಿದ್ದಿದೀವಿ. ನಮ್ಮ ಒಂದು ಸೇವಿಂಗ್ಸು ಎಲ್ಲ ಕೆಲಸ ಮಾಡ್ಕೊಂಡು ನಾವು ಮಾಡ್ತಾ ಇರೋದು. ನಾನು ಆಂಕರಿಂಗ್ ಮಾಡ್ತೀನಿ, ಇವನು MNC ವರ್ಕ್ ಮಾಡ್ತಾನೆ. ನಮ್ದು ಆಕ್ಚುಲಿ 8 ವರ್ಷದ ಕನಸು. 1 ವರ್ಷದಲ್ಲಿ ನಾವೆಲ್ಲ ಸ್ವಲ್ಪ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಇವಾಗ ಓಕೆ ಲೈವ್ ಬರೋಣ ಅಂದ್ಬಿಟ್ಟು ಇವಾಗ 26ಗೆ ಅಂದ್ರೆ ಲಾಸ್ಟ್ 26ಗೆ ಸ್ಟಾರ್ಟ್ ಮಾಡಿದ್ದು. ಈ ಮಂತ್ 26ಗೆ 1 ಮಂತ್ ಆಗುತ್ತೆ. ಸೊ ಸರ್, ನಿಮ್ಮ ಮೆನ್ಯೂ ಬಗ್ಗೆ ಹೇಳೋದಾದ್ರೆ ತುಂಬಾ ಡಿಫ್ರೆಂಟ್ ಆಗಿರೋ ಮೆನ್ಯೂ ಇದೆ. ಮೂವಿ ಹೆಸರು ಇದೆ, ಕೆಲವೊಂದು ಸಿನಿಮಾ ನಟರ ಹೆಸರು ಕೂಡ ಇದೆ. ಸೊ ಏನಾದ್ರೂ ಸ್ಪೆಷಲ್ ಅಂತ? ಆಕ್ಚುಲಿ ಒಂದೊಂದು ರಿಲೇಟೆಡ್. ಕೆಲವೊಬ್ರು ಹೇಳ್ತಿದ್ದಾರೆ, ಅದನ್ನ ಕಮೆಂಟ್ಸ್ಗಳಲ್ಲೂ ನೋಡಿದೆ ನಾನು. ಸೊ ಏನಕ್ಕೆ ರಿಲೇಟೆಡ್ ಮಾಡಿದ್ರೆ, ಬಟ್ ನಮ್ದೊಂದು ಅಭಿಮಾನ ಸರ್. ಎಲ್ಲರಿಗೂ ಎಲ್ಲದೋ ಒಂದೊಂದು ಸಿನಿಮಾನ ಅವರ ಮನೋರಂಜನೆ ಕೊಟ್ಟಿರೋದಕ್ಕೆ ಇಷ್ಟು ವರ್ಷ ನಾವು ಕೂಡ ಕಣ್ತುಂಬಿಸ್ಕೊಂಡಿದ್ದೀವಿ, ಖುಷಿ ಪಟ್ಟಿದ್ದೀವಿ. ಸೊ ನಮಗೆ ಸಿನಿಮಾ ಮೇಲೆ ಇರೋ ಅಭಿಮಾನ ಅದಕ್ಕೊಂದು ರಿಲೇಟೆಡ್. ಅಪ್ಪು ಅಂದ್ರೆ ಚಿಕ್ಕ ಇಡ್ಲಿ, ಗಜ ಅಂದ್ರೆ ತಟ್ಟೆ ಇಡ್ಲಿ, ಈ ತರ ಸ್ವಾತಿ ಮುತ್ತು ಮಸಾಲೆ ಇಡ್ಲಿಗೆ ಉಗ್ರಮ್ಮ. ಸೊ ರಿಲೇಟೆಡ್ ಬಂಗಾರದ ಮನುಷ್ಯ, ಪ್ರತಿಯೊಬ್ಬ ಸ್ಟಾರ್ದು ಕೂಡ ನಾವು ಆ್ಯಡ್ ಮಾಡಿಕೊಂಡು ಮುಂದೆ ಇನ್ನೂ ಪ್ರೇಮಲೋಕ, ಕಾಂತಾರ ಈ ಥರ ಎಲ್ಲ ಆ್ಯಡ್ ಮಾಡೋದಿದೆ. ಸೊ ಮೆನು ಇನ್ಕ್ರೀಸ್ ಆಗ್ದಂಗೆ ಅದನ್ನ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದು ಕ್ಲೀನಾಗಿ ಕಾಣಿಸ್ತಿದೆ ಸರ್. ನಿಮಗೆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಬರೀ ಟಿಕೆಟ್ ಕೊಡೋದ್ರಲ್ಲ, ನಿಮ್ಮ ಮೆನ್ಯೂ ಕೂಡ ಅದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಫುಡ್ ಟೇಸ್ಟ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಡೆಯಿಂದ ನಮ್ಮ ಜನಕ್ಕೆ ಒಂದು ಒಳ್ಳೆ ಫುಡ್ನ ನೀವು ಕೊಡಿ. ನಿಮ್ಮ ಕೆಫೆನ ಆದಷ್ಟು ತುಂಬಾ ಜನಕ್ಕೆ ಮುಟ್ಸೋ ಕೆಲಸ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಕೂಡ ಬಂದಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ನೋಡಿದ್ರಲ್ವಾ? ಸೊ ಫುಡ್ ಅಂತೂ ಸೂಪರ್ ಆಗಿತ್ತು. ಬನ್ನಿ ಇವಾಗ ಹೋಗ್ತಾ ನಿಮಗೆ ಇನ್ನೊಂದಷ್ಟು ವಿಷಯಗಳನ್ನ ಹೇಳ್ತೀನಿ. ನನಗಂತೂ ಫುಡ್ ತುಂಬಾ ಇಷ್ಟ ಆಯಿತು. ಮನೆ ಊಟ ಥರನೇ ಅನ್ನಿಸ್ತಾ ಇತ್ತು ನನಗೆ. ಆ ಬೋಂಡ ಆಗಿರ್ಬೋದು, ಮತ್ತು ರೈಸ್ ಬಾತು. ಸೀರಿಯಸ್ಲಿ ಹೇಳ್ಬೇಕಂದ್ರೆ ಯಾರಾದರೂ ಡಯಟ್ ಮಾಡೋರು, ನನಗೆ ಸಂಜೆ ಹೊತ್ತು ಕ್ರೇವಿಂಗ್ಸ್ ಆಗ್ತಿದೆ ಏನಾದರೂ ತಿನ್ನಬೇಕು ಅನ್ನೋರು ಆರಾಮಾಗಿ ಇಲ್ಲಿ ಬಂದು ಹೊಟ್ಟೆ ತುಂಬ ತಿನ್ಬೋದು. 4 ಜನ ಕನ್ನಡಿಗರು ಸೇರಿ ಇಂಥ ಒಳ್ಳೆ ಕೆಫೆಯಲ್ಲಿ ಒಂದು ಅದ್ಭುತವಾದ ಟೇಸ್ಟ್ ಕೊಡ್ತಾ ಇದ್ದಾರೆ. ಹಾಗೆ ಕಮ್ಮಿ ಬೆಲೆ, ಸೀರಿಯಸ್ಲಿ ಇಷ್ಟು ಕಮ್ಮಿ ಬೆಲೆಗೆ ಅವ್ರು ಇಷ್ಟು ಚೆನ್ನಾಗಿರೋಂಥ ಫುಡ್ ಬೇರೆ ಕೊಡ್ತಾ ಇದ್ದಾರೆ ಅಂದಾಗ ನೀವು ಈ ಜಾಗಕ್ಕೆ ಮಿಸ್ ಮಾಡದೆ ಬನ್ನಿ, ಬಂದು ಫುಡ್ನ ಟೇಸ್ಟ್ ಮಾಡಿ. ನಮ್ಮ ಕನ್ನಡಿಗರನ್ನ ನಾವೇ ಬೆಳೆಸಬೇಕು. ಏನೋ ಫುಡ್ ಚೆನ್ನಾಗಿಲ್ಲ ಅಂತ ಅಂದ್ರೆ ನಾನು ನಿಮ್ಗೆ ಹೇಳ್ತಾ ಇರಲಿಲ್ಲ. ಯೂಶಲಿ ನಾನು ಯಾವುದೇ ಫುಡ್ ಬ್ಲಾಗ್ ಮಾಡಿದ್ರು ಕೂಡ ಅದು ಫುಡ್ ನನಗೆ ಇಷ್ಟ ಆದರೆ ಮಾತ್ರನೇ ನಾನು ಅದನ್ನ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ಅಂತೂ 100% ಜೆನ್ಯೂನ್ ಆಗಿದೆ. ನೀವು ಬಂದು ಆರಾಮಾಗಿ ಊಟ ಮಾಡ್ಬೋದು. ಸೊ ನಾವು ಅಷ್ಟೆಲ್ಲ ತಿಂದು ನಮ್ಗೆ ಆಗಿದ್ದು ಬರೀ 155 ರೂಪಾಯಿ ಅಷ್ಟೇ. ನೀವು ಬಂದಾಗ ಹೊಟ್ಟೆ ತುಂಬ ಊಟ ಮಾಡ್ಬೋದು ಕಮ್ಮಿ ಬೆಲೆಯಲ್ಲಿ, ಅದು ಹೆಲ್ದಿಯಾಗಿ. ಸೊ ಇದಾಗಿತ್ತು ಕನ್ನಡ ಸಿನಿ ಕೆಫೆಯ ಒಂದು ಸಣ್ಣ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ವ ಏನು ಮಾಡಬೇಕು ಅಂತ. ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ನು ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ಕಾರ್ತಿಕ್. ಬಾಯ್. ಬಾಳಿನ ಬೆನ್ನು ಹತ್ತಿ 100 ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು.